ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ನಿನ್ನೆ ವ್ಲಾಗ್ನ ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ಕೊಂಬರ್ರಿ. ಆ ವಿಡಿಯೋನ ನೋಡಿ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ನಾವು ತವ್ರ ಮನೆಗೆ ಏನು ಬಂದಿದ್ವಲ್ಲ ಅಲ್ಲಿನ ಅವರ ಹೊಲ್ದಾಗ ಅದಾರ, ಹಾಗಾಗಿ ನಾವು ಹೊಲ್ಕನ ಹೊಂಟೇವಿ. ಇಲ್ಲಿ ನಾವು ಹೋಗ್ಬೇಕು, ಪ್ರತಿ ಸಲನೂ ಹೋಗ್ಬೇಕಾದ್ರೆ ಅಂದ್ರೆ ಹೊಸ್ದಾಗಿ ನೋಡೋರಿಗೆ ವಿಷಯ ಗೊತ್ತಾಗಲಿ ಅಂತ ಹೇಳಕತ್ತೀನಿ ನಾನು. ಕಳಮ್ಮನ ದೇವಸ್ಥಾನ ಏನೈತಲ್ಲ ಅಲ್ಲೇ ಹಾದ್ಕೊಂಡು ನಾವು ಹೋಗ್ಬೇಕು. ನಮ್ಮ ಹೊಲಕ್ಕೆ ಗುಡ್ಡದ ಮಧ್ಯೆ ಇರೋದು ಹೊಲ. ಅಲ್ಲೇ ಬೋರ್ ಅಕ್ಷರ ಅವರ ಹಿಂದ್ಗಡೆ ನಾನು ಹೋದಾಗ ವಿಡಿಯೋಸ್ ಶೇರ್ ಮಾಡೇನಿ. ರೀಸೆಂಟ್ ವಿಡಿಯೋಸ್ ಜೊತೆ ಎಲ್ಲನೂ ನೋಡಿದ್ರಂದ್ರೆ ನಿಮ್ಗೆ ಗೊತ್ತಾಕೈತಿ ನಮ್ದು ಊರು ಯಾವುದು, ತವ್ರ ಮನೆ ಯಾವುದು ಅಂಥೇಳಿ. ನಾವೀಗ ಇಲ್ಲಿ ಊರಿಗೆ ಬಂದೀವಿ. ಬಂದ್ಕೊಳ್ಳೇನ ಅನ್ನ ನಮಗೋಸ್ಕರ ಅಂಥೇಳಿ ನಮ್ಗಿಂತ ಮೊದಲು ನಾವು ಊರಿಗೆ ಬರ್ತೇವೆ ಅಂಥೇಳಿ ಅಂತಂದಿದ್ವಿ. ಅವ್ರದ್ದು ಏನೋ ಕೆಲಸ ಇತ್ತೇನೋ 2 kg ಫಿಶ್ ತೊಗೊಂಬಂದಿದ್ರು. ಯಾಕಂದರೆ ಇಲ್ಲಿ ಹೊಲದಾಗಲ್ಲ ಫ್ರಿಜ್ ಜೊತೆ ಏನೂ ಇಲ್ಲ, ಹಾಗಾಗಿ ಸ್ಮೆಲ್ ಬರ್ತಾವಲ್ಲವ, ಅದ್ರ ಸಲುವಾಗಿ ನೀರೊಳಗೆ ಹಾಕಿ ಇಟ್ಟಿದ್ರು. ಇನ್ನು ಅಡುಗೆ ಮಾಡ್ಬೇಕು ನಾನು ಮಾಡ್ಬೇಕು ಅಡುಗೆ. ನಾನಿಲ್ಲ ನೀನು ಮಾಡುವಂತಿ ಬಾ ಅಂತೇಳಿ ಅಂತಂದಿದ್ರು, ಹಾಗಾಗಿ ನಾನು ಇನ್ನು ಅಡುಗೆ ಮಾಡ್ಬೇಕು. ನನ್ನ ಇಲ್ಲಿ ಏನಕ್ಕೈತಂತಂದ್ರೆ ನಾನು ಫಸ್ಟ್ ನಮ್ಮ ಕಾಕನ ಮಗ ಅದಾನ, ಅವ್ನ ಗಾಡಿ ಒಳಗೆ ಬನ್ನಿ ದೇವಿ ಮತ್ತು ಕಿರಣ್ ಅವ್ರನ್ನಿಬ್ಬರನ್ನೂ 3 ಜನ ಬರೋಕೆ ಆಗಂಗಿಲ್ಲ ಒಂದು ಬೈಕಲ್ಲಿ ಮತ್ತು ಲೋನಾದಲ್ಲಿ. ಭಾಳ ಅಂದ್ರೆ ಭಾಳ ಏರ್ ಐತೆ ಅಲ್ಲಿ. ಅವ್ರನ್ನ ಹಿಂದೆ ಬಿಟ್ಟು ಬಂದಿದ್ವಿ, ಅವರು ಬಂದ್ರಿ. ಈಗ ನಮ್ಮ ದೇವಿನೂ ನಾನು ಊರು ಬರಾಕದಿದ್ನಿ, ಬರ್ತೀನವ ಅಂಥೇಳಿ ಅಂತಂದೆ. ಹ್ಞೂ ಮಮ್ಮಿ ನಾನು ಬರ್ತೇನೆ, ನನಗೂ ಬೇಸರ ಆಗೈತಿಲ್ಲ ಅಂತೇಳಿ ಅಂತಂದ್ರೆ ಸರಿ ಆತಾಳ ಅಂಥೇಳಿ ಹಾಕಿ ನಾನು ಬಂದೇವಿ. ನಾವಿಲ್ಲೇ ಮಸ್ತ್ ಮಜಾ ಮಾಡ್ಬೇಕಂತ ಊರಿಗೆ ಬಂದೇವಿ. ನೋಡೋಣಂತ ಲಾಗ ಹೆಂಗೆಲ್ಲ ಹೊಕ್ಕಾವಂಥೇಳಿ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ತವ್ರ ಮನೆಯವರು ಶ್ರೀಮಂತರಿರಲಿ ಬಡವರಿರಲಿ ಹೆಣ್ಮಕ್ಳಿಗೆ ಅದೊಂದು ಸ್ವರ್ಗ ನೋಡ್ರಿ. ನಾನು ಬರಬೇಕಾದ್ರೆ ಬುತ್ತೈತಿ ಏನೂ ಮಾಡ್ಕೊಂಬಂದಿರ್ಕಿಲ್ಲ, ಹಾಗಾಗಿ ಬರೋ ಮುಂದೆ ಸ್ವಲ್ಪ ಬಜ್ಜಿ ಮತ್ತು ಇಲ್ಲಿ ಅಲ್ಲೇ ಸಿರ್ಸಂಗಿ ಒಳಗೆ ಸಿರ್ಸಂಗಿಲ್ಲ ಬಟ್ಗುರ್ಕಿ ಅಲ್ಲೇ ಬೇಕ್ರಿ ಒಳಗೆ ತೊಗೊಂಡೆ. ಚಹಾ ಕುಡಿತಾರಲ್ಲ, ಚಹಾ ಮತ್ತು ಬನ್ನಿ ತಿಂತಾರಂಥೇಳಿ ಇದು ಯಾವುದು ಪ್ಯಾಸನ್ ಫ್ರೂಟಿನ ಅಗಿ ಇದ್ದು, ಪ್ಯಾಸನ್ ಫ್ರೂಟಿನ ಅಗಿ ಮತ್ತು ಎಲೆ ಬಳ್ಳಿ ಅವ್ರು ತಿನ್ನೋಕೆ ಜಿಲೇಬಿ ಬಜ್ಜಿ ಇದನ್ನೆಲ್ಲನೂ ತಂದಿದ್ವಿ. ಎಲ್ಲರಿಗೂ ಇಷ್ಟರಿಗೆ ಕೊಟ್ಟು ಎಲ್ಲರೂ ತಿನ್ನಾಕತ್ತಿದ್ವಿ. ನಮ್ಮ ಕಡೆ ಹೆಂಗೆ ಅಂತಂದ್ರೆ ತವ್ರ ಮನೆಗೆ ಹೋಗಲಿ ಗಂಡ ಮನೆಗೆ ಬರಲಿ ಹಿಂಗೆ ಬುತ್ತಿ ಕಟ್ಕೊಂಡು ಮಾಡ್ಕೊಂಡೆ ತೊಗೊಂಡು ಹೋಗುವಂಥದ್ದು ಪದ್ಧತಿ ಮೊದಲಿಂದನೂ ಐತಿ. ಈಗ ನಾವು ಏನು ಮಾಡ್ತೀವಿ ಅಂದ್ರೆ ಮಾಡೋಕೆ ಬೇಸರ ಮಾಡ್ಕೋತೀವಿ. ಅದಾವ ಬರಬೇಕಾದ್ರೆ ಅಂದ್ರೆ ಹಿಂಗೇನಾದರೂ ವಿಶೇಷತೆ ದಿನಗಳು ಇದ್ದಾಗಂತೂ ಭಾಳ ವೆರೈಟಿ ಅಡುಗೆ ಮಾಡ್ಕೊಂಬಂದಿರ್ತಾರೆ. ಹಿಂಗೆ ಅರ್ಜೆಂಟಲ್ಲೈತಿ ಬರೋದಿತ್ತಂದ್ರೆ ಅವ್ರು ಅಷ್ಟೊಂದು ಅಡುಗೆ ಮಾಡ್ಕೊಂಬಂದಿರಂಗಿಲ್ಲ. ಕೆಲವೊಂದು ಸಲ ಹಂಗನೂ ಬಂದಿರ್ತಾರೆ. ನಾನು ಅಷ್ಟೊಂದು ವೆರೈಟಿ ಅಂತೇನಿಲ್ಲ, ಹಿಂಗೇನೋ ಟೈಮ್ ಇತ್ತಂದರೆ ಚಪಾತಿ ಪಲ್ಯ ಇಷ್ಟು ಮಾಡ್ಕೊಂಬಂದಿರ್ತೀನಿ. ಹಂಗೆ ಎಲ್ಲರೂ ಕುಂತ್ಕೊಂಡು ಇಷ್ಟರು ತಿನ್ಕೋಂತ ಮಾತಾಡ್ಕೋಂತ ಕುಂತಿದ್ವಿ ಹೊರಗೆ. ನಾವು ಬಂದಿರೋದು ಮಧ್ಯಾಹ್ನ ಬಿಸಿಲಾಗಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಜಳ. ಅದು ಇದು ಸುತ್ತ ಕಡೆ ತಗಡೈತಿ, ತಗಡಿನ ಮನೆ ಅಲ್ಲೇ ಹೊರಗೆ ಬಾಗಲ್ನಾಗ ಕೆಳಗೆಲ್ಲ ನೆಲ ಸುಡ್ತಿತ್ತು. ಹಂಗಾಗಿ ಚೀಲದ ತಟ್ಟು ಹಾಸ್ಕೊಂಡು ಕುಂತ್ಕೊಂಡು ತಿನ್ನಾಕತ್ತಿದ್ವಿ ಎಲ್ಲರೂ. ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡಿರಿ. ಹಂಗೆ ಕಂಟಿನ್ಯೂ ಡೈಲಿ ವಿಡಿಯೋಸ್ ನೋಡಿರಿ. ನಾನು ತವ್ರ ಮನ್ಯಾಗ ಇರೋವರೆಗೂ ನಿಮ್ಗೆ ಮಸ್ತ್ ಅಂದ್ರೆ ಮಸ್ತ್ ವಿಡಿಯೋ ಬರ್ತಾವೆ. ಪ್ರತಿಯೊಬ್ಬರೂ ಖುಷಿ ಪಡ್ತೀರಿ. ಯಾಕಂದ್ರೆ ರೀಸೆಂಟ್ ವಿಡಿಯೋ ನೋಡಿದಾಗ ಗೊತ್ತಾಕೈತೆ ನಿಮ್ಗೆ ನಮ್ಮ ತವ್ರ ಮನೆ ಹೊಲ ಎಷ್ಟು ಮಸ್ತ್ ಐತೆ ಅಂಥೇಳಿ. ನಾವು ಗಂಡ ಮನ್ಯಾಗ ಇರೋದು ಅಲ್ಲಿ ಹೊಲ್ದಾಗನ ಇಲ್ಲಂತಲ್ಲ, ಬಟ್ ಇಲ್ಲಿ ಅಲ್ಲಿಕ್ಕಿಂತ ನಂಗೆ ಇಲ್ಲಿ ಖುಷಿ ಅಂತ ಅನಿಸ್ತೈತಿ. ಯಾಕಂದರೆ ಸುತ್ತೂ ಕಡೆ ಗುಡ್ಡ ಐತಿ, ಗುಡ್ಡದ ಮಧ್ಯೆ ಐತಲ್ಲ, ಹಾಗಾಗಿ ಅಡುಗೆ ಮಾಡ್ಕೊತ ವಿಡಿಯೋ ಎಡಿಟಿಂಗ್ ಮಾಡಾಕತ್ತೀನಿ ನಾನು. ಏನಾದರೂ ಒಂದೀಟ ಡಿಸ್ಟರ್ಬ್ ಆದ್ರೆ ಇಗ್ನೋರ್ ಮಾಡಿರಿ. ಅವರೆಲ್ಲ ಏನು ನಮ್ಮ ಕಾರ್ಯ ಪ್ರೀತಿ ಅಂತ ನೋಡಬಾರ್ದಿತ್ತೆ. 2 ದಿನ ಅವ್ರು ಇದ್ದಾಗ ಬರ್ಬೇಕಿತ್ತು, ನಾನು ಬರಲಿಲ್ಲ. 2 ದಿನ ಆದಾರ ಅವರು. ನಾವು ರೊಕ್ಕ ಮುಂದೆ ಹಂಗೆ ಗೊತ್ತು ಬಾಯಿಗೆ ಹೋಗಿ ಗಪ್ಪ ಅದಂತ ಪ್ರೀತಿ ಆಡಕತ್ತಂತ. ಅಯ್ಯೋ ಇಲ್ಲೇ ನಾವು ಬರುದಿಲ್ಲ ಅಂತೇಳಿ ಬಾದೆಲ್ಲಪ್ಪ ಅಂತೇನೆ. ಅಮ್ಮಿ ಬಿಲ್ಲಿಲಿ ಕರ್ಕೊಂಡು ಗಾಡಿಯಾಗ ಎತ್ತಿ ಹೋಗೋದು ನೋಡಿಲ್ಲ ಅಂತ ನೋಡಿ ಉಡಾಳಕ್ಕಾರ ಅವರು ಸಾಲಿಗಾರ ಹೋಗ್ತಾರ. ಉಡಾಳಿಲ್ರಿ ದೊಡ್ಡ ಇರ್ದಾರ. ನಾ ಏನೇನಿ ಅವ್ರ ಅವ್ವ ಇಲ್ಲಿ ಕುಂತೇಳಿ ಅವ್ರು ಒಟ್ಟರು ಶೃಂಗಾರ ಹೋಗಿದ್ರ. ಇವ್ರಮ್ಮ ನಾ ಏನು ಮಾಡಬೇಡಪ್ಪ, ನಾ ಬರೋ ಮಟ್ಟ ನಾ ಎಲ್ಲ ಬಂದು ಮಾಡ್ತೀವಿ ಅಂತ.
ತಿಂತೀನಿ ಹಂಗಾರೆ ಮರಿಗೆ ಇಡ್ಬೇಕು ಹಂಗಾರೆ ಕಾಯ್ದು ಕುಂತಾವ ಕೋಳಿ ತತ್ತಿನ ಆಗೋಲ್ದು ಅಂತಾನೆ ಯಾವ ಮರಿಗೆ ತಿಂದ್ರೆ ನಿನ್ನೆ ಕೆಟ್ಟಾವ ಅಂತ ಆಯ್ತು ಬರೀ ಕೆಟ್ಟಾವ ನಾಲ್ಕು ದಿನ ಆದ್ರೆ ಮುಗಿತ್ ಕೆಟ್ಟ ಬಿಡ್ತಾವ. ನಾನು ಮನೆ ಮರಿಗೆ ಇಟ್ಟಿನಿ ಎಷ್ಟು 22 ಹತ್ತು ಬೇಡ 21 ಅಷ್ಟೇ ಇಡು ಬೆಸ ಎಟ್ಟ ಇಟ್ಟು ಬಿಡ್ದೇವ 16 17 ಅಷ್ಟ 20 ಇಟ್ರ ನಾವು ಬಂದಾರ ಫಿಶ್ ಫ್ರೈ ಮಾಡಾಕ ಮಸಾಲೆ ಎಲ್ಲ ರೆಡಿ ಮಾಡಿ. ಮಸಾಲೆ ಅಂತಂದ್ರೆ ಏನು ಹಾಕಿಲ್ಲ, ಖಾರ ಉಪ್ಪು ಅರ್ಶಿಣ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಹಾಕೇನಿ, ಮತ್ತೇನು ಹಾಕಿಲ್ಲ. ಇದಕ್ಕೆ ಹುಣ್ಸಿನ ರಸನ ಹಾಕಿಲ್ಲ. ಅನ್ನ ತೊಗೊಂಬಂದು ನೀರೊಳಗಿಟ್ಟ ಹಾಕಿ ಎಷ್ಟೈತೆನವ ಯಾಕೋ ಇಲ್ಲಿ ನೊಣ ಭಾಳ ಅದ ನೋಡ್ರಿ, ಸ್ವಲ್ಪ ಇಗ್ನೋರ್ ಮಾಡ್ರಿ ನೊಣನ. ಇವು ಪೀಸ್ ದೊಡ್ಡ ಇರ್ತಾವ, ಇವು ಸಣ್ಣ ತೆಳ್ಳಗಾಗ್ಬೇಕು, ತೆಳ್ಳಗಾದ್ರೆ ಫ್ರೈ ಮಾಡಕ್ಕೆ ಮಸ್ತ್ ಆಕ್ಕಾವ. ಬಟ್ ದೊಡ್ಡವಾಗ ಮ್ಯಾರಿನೇಟ್ ಮಾಡಿ ಇಟ್ಟೇನಿ. ಒಂದು 5-10 ನಿಮಿಷ ಇರ್ಬೇಕು ಇವು. ಆ ನಂತರ ನಾವು ಇವನ್ನ ಫ್ರೈ ಮಾಡ್ಕೋಬೇಕು, ಮಸ್ತ್ ಆಕ್ಕಾವ. ತವಾ ಫ್ರೈ ಮಾಡಿ ಈಗ ಯಾಕಂದ್ರೆ ಪೀಸ್ ದೊಡ್ಡ ಇದ್ದು ಅಂದ್ರೆ ತವಾ ಫ್ರೈ ಮಾಡ್ತೀವಲ್ಲ ಅದು ಸರಿ ಆಗಂಗಿಲ್ಲ. ಎಣ್ಣೆ ಒಳಗೆ ಫ್ರೈ ಮಾಡೋದನ್ನ ಬೆಟರ್ ನನ್ನ ಪ್ರಕಾರ. ನೋಡೋಣ್ರಿ, ನಮ್ಮ ಆಮೇಲೆ ಸಿಗ್ತೇವೆ. ಅಡುಗೆ ಮಾಡಿ ಆಗಿಂದ ತೋರಿಸ್ತೆ. ಅಲ್ಲೇ ಐತಿ ಅವ್ರ ಅಮ್ಮನ ಅದು ಎಲ್ಲಿದೇವ ಎಣ್ಣೆ? ನೀಲಗಿರಿ ಎಣ್ಣೆ. ನೋಡ್ರಿ, ಕಡಿಮೆ ಆಗಂಗಿಲ್ಲ ಬಿಡಂಗಿಲ್ಲ. ನಮ್ಮನೆ ಬಿಸಿಲು ದೂರ ಆಕೈತಿ. ಅಲ್ಲಿಂತ್ರ ಬನ್ನಿ ಅಂದ್ ಹೊಳ್ಳಿ ಹೋಗಾಕ ಆಗೋದಿಲ್ಲ. ಆಗ ನೀರ್ ಪರ ಆಸ ಮಂದಿ ಏನಾರ ಒಂದು ಕಜ್ಜ ತಂದು ಕೊಡಂತೀನಿ, ತಂದು ಕೊಟ್ಟಂದು ಅಲ್ಲೇ ತಿಂದು ಅಲ್ಲೇ ಹತ್ತ ಸುಮ್ ಕುಂದಿರ್ತೀನಿ. ದೂರ ಆಕೈತಿ ಅಲ್ಲಿಗೆ ಇಲ್ಲಿಗೆ. ಇವು ಇಷ್ಟು ಕೋಳಿಗೆನ ಇವನ್ನ ಗಾಲೆ ಗೊರ್ಲತ್ತಾಕತ್ತ ನೋಡಿ. ಓ ಕೆಳಗೆ ಹೋಗಿತಾರ ಅವನಂಗ. ಇಲ್ಲಿಗೂ ಆರಿದ್ದೇನು ಬಿಡವಡ ಚೀಲ ಮತ್ತೆ ಇಲ್ಲಿ ಹೋಗೋದು ಇಷ್ಟು ನೋಡೋ ತನಿ. ಮತ್ತು ನೀರು ಹಾಸಿ ಮಾಡಿ ಏನು ಲಾಭ? ಅದ ಕಾರ್ನ್ ಫ್ಲೋರ್. ಅಡ್ಗೆ ಮಾಡಿ ಊಟ ಮಾಡಿ ಗಿಡದ ನೆಳಕ್ ಕುಂತೆ ನೋಡ್ರಿ. ಇಲ್ಲಿ ಇದನ್ನ ನೋಡಿದ್ರ ನಮ್ಮ ಮನೆಯವ್ರ ಅದಕ್ಕೆ ಹೊತ್ಕೊಳಕ್ ಓಡಾಡ ಅಂತ ಒಲವನ ಒಲತ್ತೀನಿ ನೀನ. ಹಾಂ ಆಗ್ಲ ನಿಮ್ಗೆ ತಿನ್ನಕ್ಕೆ ತಂದದ ತಿನ್ನೋದವನೇ. ಅಂಟಿ ಕೊಟ್ರೆ ಕೊಟ್ಟ ಮಾಮ ಇಲ್ಲ ಅವೇ ಸಣ್ಣ ಅಂಟಿ ಸಣ್ಣಕ್ಕದ ಇಲ್ಲ ಒಲೆ ಕೊಟ್ಟಾನ ಕೊಟ್ಟಿದ್ದವ ಕಿರ್ನೆ ನಾಲ್ ಕೊಟ್ಟ ನೀವು ಹಸಿ ಮೆಣಸಿನಕಾಯಿ ಮೇಲೆ ಖಾರ ನಾತಿಗೆ ಇರ್ತಿತ್ತದ ಇನ್ನಟ್ಟಾಗಿದ್ರ ನೀರ್ ಅದಕ್ಕೆ ಹುಡುಕಾಡಿನ್ಯ ಮೆಣಸಿನಕಾಯಿ ಹರ್ಕೊಂಬಂದು ಬೆಣಕಾರದವ್ ಅಡ್ಗಿ ಮಾಡ ಬರುವಾಗ ಹರ್ಕೊಂಬಂತೀನಿ ಅದ್ರ ಮೆಣಸಿನಕಾಯಿ ಹಾಕ್ಯಾಳ ಸಾರ್ನಾಗಿಲ್ಲ ಸಾರಿಗೆ ಗಿಡದಾಗ ಯಾರು ಕಾಯಿ ಹರ್ಕೊಂಬಂದಿದ್ದೆ ಕೇಳ್ಯಾವ ನಿಮ್ಮ ದಪ್ಪನ ಇದ್ದಲ್ಲ ಕಾರ್ ಇದ್ದಿದ್ದಿಲ್ಲ. ಏ ಮನಿ ಮುಂದಿನ ಕಾರ್ಲ ಬೇ ಮನಿ ಮುಂದೆ ಅದಾವಲ್ಲ ಗಿಡ ಹೋಗೋಣ ಕಾರ್ ಅದಾವು. ಅಯ್ಯೋ ಕಾರ್ ನಮ್ಮ ಯಾವಾಗ ಹೋಗೋಣ್ರಿ ಕವಳಿನಿಗೆ?
ಈಗ ಹೋಗೋಣ್ರಿ. ಈಗ ಏನಿಲ್ಲ ಇವಾಗ ಕೆಲಸ ಅಯ್ಯ ಅಲ್ಲಿ ಹೋಗ್ಬೇಕು ಬರ್ರಿ ಕೆಳಗ. ನಾಳೆ ಹೋದ್ರ ತಳ್ಬೆ. ನಾಳೆ ಹೂನ್ರಿ ಹೋಗೋಣ್ರಿ ಲಕ್ಷ್ಮಿ. ನೀನು ಬರ್ತಿ ಲಕ್ಷ್ಮಿ? ನಾಳೆಗೆ ಇಲ್ಲೇ ವಸ್ತಿ ಬರ್ತೀವಿ ನಾವು ಇನ್ನು. ನಾವು ಅಷ್ಟು ಬರ್ತೀವಿ. ಈಗ ಊರಾಗ ಹೋಗ್ಯಾರ ಇವತ್ತ? ಮತ್ತೇನು ಹಂಗ ಬಂದೀವಿ ಹೊಲಕ್ಕೆ ಅಲಸಂದಿ ಬಿಡಸಾಕಂತಿ. ಹಲಸಿನಕಾಯಿ ಬಿಸಾಕ್ ಬಂದಿರಿ? ಅವತ್ತು ಬಿಡಿಸ್ಕೊಂಡು ಇದು ಮಾಡಿ ಏನು ಮಳೆ ಇಲ್ಲ. ಈಕಿ ಬಂದು ಬಿಸಿಲಾಯ್ತಿ ಮಕ್ಕೊಂಡ್ಲು ಒಳಗೆ. ಬಿಸಿಲು ಆಕೈತಿ. ಇಲ್ಲೇ ವಸ್ತಿದ್ರಿ ಅಂದ್ರೆ ತಂಪತ್ನೆ 9 ಗಂಟೆದ ಒಳಗ ನೋಡಿ ಏನ್ ಕೆಲಸ ಮಾಡಿದ್ರು ಹೊಲ್ದಾಗ. ಈಗ ಬರೋದ 9 ಗಂಟೆಗೆ ಬಂದೇವ. ಮತ್ತೆ ಬಿಸಿಲು ಎಲ್ಲಿ ಕೇಳಬೇಕದು? ನೋಡಿ 12 ಗಂಟೆ ಮಟ್ಟ ಮಾಡಿ ಬರ್ತಾರ ಊಟದ. ಅದಕ್ಕೆ ಏನ್ ಮಾಡೋದು ಈಗ ನಾಳೆ ಆ ಮೆತ್ತಿನ ಮ್ಯಾಗ ನೀದ್ ಇದ್ದು ಮಾಡಾಕತ್ರಿ ಅದು ಏನ್ ಅನ್ಸಂಗಿಲ್ಲ. ಅಲ್ಲಿಂದ್ರ ಬಂದ್ ಮಾಡೋದಂತ ನಂದ್ಲೆ ಬ್ಯಾಸರ್ನ. ಈಗ ಎಟ್ರು ನಾಳೆಗೆ ಒಂದು 2 ದಿನ 4 ದಿನ ಬರ್ರಿ ನಾ ಸಂಜೆ ಮುಂದೆ ಹೋಗೋಣ್ರಿ. ಈಗ ನೀ 7 ಹೊತ್ತು ಮುನ್ಗತನ ಗುಡ್ಡ ಎಲ್ಲ ತಿರುಗಾಡಿ ಸುತ್ತ ಹಾಕಿ ಕವಳಿನ್ ತಿಂದ್ ಬರ್ತೇವಿ. ನಾವ್ ಸಣ್ಣವಿದ್ದಾಗ ಅಂದ್ರೆ ಜಗ್ಗಿ ತಿಂತಿದ್ವಿ ಕವಳಿಯನ್ನ. ನಾಳೆ ಸಂಜೆ ಮುಂದ ನಾಳೆಗ್ ಬರ್ತಾರ ಇವ್ರು. ನಾಳೆ ಸಂಜೆ ಮುಂದ್ ತಂಪತ್ನ್ಯಾಗ ಹೋಗೋಣ. ಇಲ್ಲ ನಾ ಊರಿಗೆ ಹೋಗೋ ಮುಂದೆ ಹೋಗೋಣ ಬಿಡ್ರಿ. ನಾಳೆ ಹಣ್ಣಾಗಿ ಒಟ್ಟು ಹೋಗಿರ್ತಾವ. ಸೀಸನ್ ಇರ್ತೈತಿ. ಸೀಸನ್ ಈಗ ಹಣ್ಣು ಇರ್ತೈತಿ ಬೇ. ಮತ್ತೆ ಬರ್ಬರ್ತ ಮತ್ತೆ ಹಣ್ಣಾಗ ಕಾಯಿ ಹಣ್ಣು ಇರ್ತಾವ. ಈಗ ನಾಳೆಗೆ ಸಂಜೆ ಮುಂದಾರ ಬರ್ತೇವೆ. ನಾಳೆ ಬರ್ತೇವಲ್ಲ ನಾ ಸಾಯಂಕಾಲ ಏಳೇದ ಮ್ಯಾಗ ಹೋಗ್ರಿ. ತಂಪತ್ನ್ಯಾಗ ಅಡ್ಡಿ ಸರು ಕೊಳಿ ಬ್ಯಾಗ ಇಲ್ಲಿ ಒಂದ ಗಿಡ ಐತ್ವಿ. ನಾವು ನಿನ್ನೆ ಏನು ಊರಿಂದ ಬಂದೀವಲ್ಲ, ಊರಿಂದ ಬಂದಿಂದ ಅನ್ನ ಮೀನ ತೊಗೊಂಬಂದಿಟ್ಟಿದ್ನಂತ ಹೇಳಿದ್ನಲ್ಲ, ಮೀನ ಎಲ್ಲ ಮಾಡಿ ಪಾಪ ಅವ್ನು ತಿನ್ನಲೇ ಇಲ್ಲ. ನಾನು ಸ್ವಲ್ಪ ಬಿಸಿಲಾಗ ಬಂದಿದ್ಲ, ಟಯರ್ಡ್ ಆದಂಗಾಗಿತ್ತು ಮತ್ತು ಒಳಗೆ ಜಳ ಭಾಳ ಆಕೈತಿ. ಹಾಗಾಗಿ ಸ್ವಲ್ಪ ಕುಂತೆ ನಾನು. ಒಂದು ಫ್ರೈ ಮಾಡಿದ್ದೆ ನಾನು, ಒಂದು 7-8 ಅಷ್ಟು ಫ್ರೈ ಮಾಡಿದ್ದೆ. ಅದರೊಳಗೆ ಒಂದು ತಿಂದು ಅನ್ನ ವಾಪಸ್ ಮತ್ತು ಧಾರವಾಡಕ್ಕೆ ಹೋದ. ಸಾರತಿ ಮಾಡ್ತೀವಿ ತಿಂದು ಹೋಗಂತೇಳಂತಂದ್ರೆ ಸಾರು ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಏನಿಲ್ಲ ಅಲ್ಲಿ ಮಸಾಲೆ ಗಿಸಾಲೆ ಏನಿರಲಿಲ್ಲ, ಮತ್ತು ಜೀರಿಗೆ ಪೌಡರ್ನ ಹಾಕೋಕ್ಕೆ ಇರಲಿಲ್ಲ. ಜೀರಿಗೆ ಹಾಕಿದ್ನಿ, ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು ಕೊಬ್ಬರಿ ಪೌಡರ್ ಇತ್ತು, ಅದನ್ನಷ್ಟು ಹಾಕಿ ಮಾಡಿದ್ನಿ. ಮತ್ತು ಅದರೊಳಗೆ ಒಂದು 7-8 ಫಿಶ್ ಪೀಸ್ ಏನಿರ್ತಾವಲ್ಲ ಅವನ್ನ ಹಾಕಿದ್ನಿ. ಎಲ್ಲರೂ ಪದಸ್ಸಿರಿಗೆ ಊಟ ಮಾಡಿದ್ವಿ. ಇಲ್ಲೇ ಊಟ ಮಾಡಿ ನಮ್ಮ ಕಾಕನ ಮಗ ಅವು ಬಂದವು, ಊಟ ಮಾಡಿದ. ಎಲ್ಲರೂ ಊಟ ಮಾಡಿ ಅಲ್ಲೊಂದು ಇಟ್ಕೊಂತ ಈಗ ಇಲ್ಲಿ ಕೆಳಗೆ ಶೇಂಗಾ ಮಿಷಿನ್ಗೆ ಹಾಕಿಸ್ತಾರಂಥೇಳಿ ಅದನ್ನು ಹರ್ಗಿಶ್ ಕಿತ್ತಿಲ್ಲ, ಆಳುಗಳನ್ನ ಸಿಗಂಗಿಲ್ಲಲ್ಲ, ಹಂಗಾಗಿ ಹರ್ಗಿಶ್ ಅದನ್ನಲ್ಲೇ ಮುದ್ದೆ ಮಾಡ್ಯಾರ. ಏನಾತಂತಂದ್ರೆ ಇನ್ನು ಮಷಿನ್ ಕೇಳಿ ಹಾಕ್ಸಿದ್ರಾತಂಥೇಳಿ ಇಲ್ಲೇ ಕೆಳಗೆ ಬಂದ್ವಿ ನಾವು. ಅದನ್ನು ಕೆಲಸ ಮಾಡಾಕತ್ತಿದ್ವಿ. ಇವ್ ಮುಕ್ಳಿ ಸುತ್ಕೊಂಡ್ ನಾನು ನೋಡದನ್ಗ ಕೊಡ ಇರ್ಲಲ್ಲ ಇನ್ನೊಂದು ವಸ್ತ್ರ ಇಂತದ ಕೊಡ ಅತ್ತಿಗೆದನ ಹಾಳಿ ಕೆಳಗೆ ಹಸಿರಲ್ಲ ಮಕ್ಕೊಂಡಿದ್ದಲ್ಲ ಅದ ಅಲ್ಲ ತಂದೇನಿ. ಇದ ನನ್ನ ತಲೆ ನಿಮ್ಗ ಕಟ್ಲಕತ್ತ ಅಂತ ಗಾಳಿ ಬಿಟ್ಟು ಬಂದೇನಿ. ನಾನು ತಲೆ ಮಕ್ಕೊನಿ, ಅವ್ರಿಬ್ಬರು ತಾಯಿ ಮಗಳು ಮಕ್ಕೊಲಿ. ಕಡ್ಯಾಕ್ ಬೇಡಪ್ಪ, ನೀವು ನಡಕ್ ಮಕ್ಕೊರಿ. ಕೆಲವಂಗಿ ಇನ್ನೊಂದು ಸಿಕ್ಕಿಲ್ಲಲ್ಲ ನನಗ, ಎಲ್ಲೈತೆ? ಅವ್ರ ಅಮ್ಮಗೆ ಎಣ್ಣೆ ಹಚ್ಚಾಕತ್ತಾನ. ನಂದೊಂದು ತಂದಿದ್ರ ಅವ್ರು, ನಂದು ನಾ ಇಟ್ಕೊಂಡೇನೆ. ನಾನು ತಂದು ಇಟ್ಕೊಂಡಿದ್ರ ನಾ ಚೀಲ ಮಡಿಸಿ ಇಟ್ಕೊಂಡಿದ್ದೆ. ಹೌದನಾ? ನಾನು ತಂದು ಬೇಕಾದ್ರೆ ನಾ ಚೀಲ ಇಟ್ಕೊಂತೇನೆ. ಮ್ಯಾಕ್ ಮ್ಯಾಕ್ ಸಿಕ್ಕು ಮ್ಯಾಕ್ ಸಿಕ್ಕೋಣಿ ಒಂದು ಇದೊಂದು ಹೊರಗೆ ಒಂಚೂರು ಬಿಡುತ್ತೆ. ನಾನಿಲ್ಲಿ ಸೀರೆ ಫೋಟೋ ಭಾಳಷ್ಟು ನಮೂನಿ ಸೀರೆ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ತೊಗೋಬೋದು. ನಂಬರ್ ಇನ್ನೂ ಡಿಸ್ಪ್ಲೇ ಆಗತ್ತಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಇಲ್ಲಿ ಒಂದಕ್ಕಿಂತ ಒಂದು ಸೀರೆ ಮಸ್ತ್ ಅದಾವ. ನಾನು ಜಾಸ್ತಿ ಶೇರ್ ಮಾಡಿರೋದಂತಂದ್ರೆ ಇಳಕಲ್ ಸೀರೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ನೋಡ್ರಿ, ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಇಷ್ಟ ಆಕೈತಿ. ನಾನು ನಂಬರಿನ ಡಿಸ್ಪ್ಲೇ ಮಾಡಾಕತ್ತೀನಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ಏನೂ ಡ್ಯಾಮೇಜ್ ಇದು ಇರೋಂಗಿಲ್ಲ, ಚೆಕಿಂಗ್ ಮಾಡಿದ್ನ ಪ್ಯಾಕಿಂಗ್ ಮಾಡಿರ್ತೈತಿ. ಅಕಸ್ಮಾತ್ ಡ್ಯಾಮೇಜ್ ಏನಾರ ಇದ್ರೆ ಅವಾಗ ರಿಟರ್ನ್ ಆಪ್ಷನ್ ಇರ್ತೈತಿ. ನೀವೇನು ಭಯ ಪಡಬೇಕಾಗಿಲ್ಲ. ನೀವು ಕೊಟ್ಟಿರೋ ರೊಕ್ಕಕ್ಕೆ ಯಾವುದೇ ರೀತಿ ಮೋಸ ಅಂದರೂ ಆಗಂಗಿಲ್ಲ. ಆನ್ಲೈನ್ ಪೇಮೆಂಟ್ ಇರ್ತೈತೆ ಅಂತ ಯಾಕೆ ಹೇಳಿದ್ವಿ ಅಂದ್ರೆ, ಯಾಕಂದ್ರೆ ಈಗ ನಿಮ್ಗೆ ಡೆಲಿವರಿ ಮಾಡೋಕೆ ಬಂದವ್ರ ಮ್ಯಾಗ ನಾವು ಎಲ್ಲರ ಮ್ಯಾಗೂ ಟ್ರಸ್ಟ್ ಇಡೋಕೆ ಆಗಂಗೇ ಇಲ್ಲ. ಫೋನ್ಪೇ ಮಾಡಿದರೆ, ಯಾಕಂದ್ರೆ ಅವರು
ಅವರ ನಂಬರ್ಗೆ ಫೋನ್ಪೇ ಮಾಡಿಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಆನ್ಲೈನ್ ಪೇಮೆಂಟ್, ಯಾಕಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ತೀವಲ್ಲ, ನಾವು ಆನ್ಲೈನ್ ಪೇಮೆಂಟ್ನ ಇಟ್ಟಿರ್ತೀವಿ. 4 to 7 ಡೇಸಲ್ಲಿ ಸೀರೆ ಬಂದ ನಿಮ್ಗೆ ತಲುಪ್ತಾವೆ. ಅಕಸ್ಮಾತ್ ನಿಮ್ಗೆ ಸೀರೆ 1-2 ದಿನ ಲೇಟ್ ಆಗ್ಬೋದು, ಅಥವಾ ತಲುಪಲೇ ಇಲ್ಲ ಅಂತಂದ್ರೆ ನಿಮ್ದು ಅಮೌಂಟ್ ರಿಟರ್ನ್ ಮಾಡಿರ್ತೈತಿ. ನಾವು ಕೊರಿಯರ್ ಮಾಡಿದ್ದೆಲ್ಲ ಏನೋ ಸ್ವಲ್ಪ ನೀವು ಅಡ್ರೆಸ್ ಕಳಿಸೋದೇನೋ ತಪ್ಪಾಗಿ ಕಳಿಸಿರ್ತೀರ, ಅಥವಾ ನಾವು ಬರೀ ಮುಂದೆ ಏನೋ ತಪ್ಪಾಗಿ ಬರೆದಿರ್ತೀವಿ, ಅದು ಏನಾದರೂ ಮಿಸ್ಟೇಕ್ ಆದ್ರೆ ಆಗಂಗಿಲ್ಲ. ಅಕಸ್ಮಾತ್ ಆದ್ರೆ, ಯಾಕಂದ್ರೆ ಕೆಲವರಿಗೆ ಇಲ್ಲಪ್ಪ ನಾವು ಅಷ್ಟೊಂದು ರೊಕ್ಕ ಕೊಟ್ಟು ಎಲ್ಲಿ ಹೆಂಗೆ ತೊಗೋಬೇಕು ಅಂಥೇಳಿ ಅಂತಂತೀರಿ. ನೀವು ನಂಬರ್ನ ಸೇವ್ ಮಾಡ್ಕೊರಿ. ನಾನು ಪ್ರತಿದಿನ ಸ್ಟೇಟಸ್ ಹಾಕ್ತಿರ್ತೀನಿ. ಪ್ರತಿದಿನದ ಸ್ಟೇಟಸ್ನ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಅಂಥ ಸೀರೆನ ನೀವು ತಗೋಬೋದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯವ್ರಿಗೆ ಶೇರ್ ಮಾಡಿರಿ. ಅವ್ರಿಗೂ ಇಷ್ಟ ಆದ್ರೆ ಅವರು ತಗೊಂಡು ಮತ್ತು ಅವ್ರ ಫ್ರೆಂಡ್ಸ್ ಫ್ಯಾಮ್ಲಿಗೆ ಹಿಂಗೆ ಹೇಳ್ತಾರೆ. ನನಗೆ ಅದರಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ಯದ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ.